ಜಿಯಾಗುಡದಲ್ಲಿ ಅಕ್ರಮ ಉಪ್ಪಿನಕಾಯಿ ದಂಧೆ ಬಯಲು. ಅಸುರಕ್ಷಿತವಾಗಿ ಆಹಾರ ತಯಾರಿಸುತ್ತಿದ್ದ 62 ವರ್ಷದ ವ್ಯಕ್ತಿ ಬಂಧನ. ಯಾವುದೇ ಮಾನ್ಯ ಪರವಾನಗಿ ಇಲ್ಲದೆ ಉಪ್ಪಿನಕಾಯಿ ತಯಾರಿಸುತ್ತಿದ್ದ ಕೆ ರವೀಂದರ್ ಎಂಬುವರನ್ನು ಆಯುಕ್ತರ ಕಾರ್ಯಪಡೆ ಮತ್ತು ಕುಲ್ಸುಂಪುರ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಈ ಘಟಕದಲ್ಲಿ ಹಳೆಯ ಮಾವಿನ ಹಣ್ಣು, ನಿಂಬೆ ಹಣ್ಣು ಮತ್ತು ಕೆಳದರ್ಜೆಯ ಕಚ್ಚಾ ವಸ್ತುಗಳನ್ನು ಬಳಸಿ ಅತ್ಯಂತ ಅಶುಚಿಯಾದ ವಾತಾವರಣದಲ್ಲಿ ಉಪ್ಪಿನಕಾಯಿ ತಯಾರಿಸಲಾಗುತ್ತಿತ್ತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ದಾಳಿಯ ವೇಳೆ ಸುಮಾರು 3 ಲಕ್ಷ ರೂಪಾಯಿ ಮೌಲ್ಯದ 2400 ಕೆಜಿ ಮೆಣಸಿನಕಾಯಿ, 1440 ಕೆಜಿ ಟೊಮೆಟೊ, ನೀರು ಸೇರಿದಂತೆ ಭಾರಿ ಪ್ರಮಾಣದ ದಾಸ್ತಾನುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇಲ್ಲಿ ತಯಾರಾಗುವ ಅಸುರಕ್ಷಿತ ಉಪ್ಪಿನಕಾಯಿಗಳನ್ನು ಸ್ಥಳೀಯ ಕಿರಾಣಿ ಅಂಗಡಿಗಳು ಹಾಗೂ ರೆಸ್ಟೋರೆಂಟ್ಗಳಿಗೆ ಪೂರೈಸಲಾಗುತ್ತಿದ್ದು, ಇದು ಸಾರ್ವಜನಿಕರ ಆರೋಗ್ಯಕ್ಕೆ ದೊಡ್ಡ ಮಟ್ಟದ ಅಪಾಯ ತಂದೊಡ್ಡುತ್ತಿತ್ತು. ಖಚಿತ ಮಾಹಿತಿ ಮೇರೆಗೆ ಸ್ಥಳೀಯ ವಿಭಾಗೀಯ ಕಾರ್ಯಪಡೆ ಈ ದಾಳಿ ನಡೆಸಿದ್ದು, ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಆರೋಪಿಯನ್ನು ಹೆಚ್ಚಿನ ತನಿಖೆಗೆ ಒಳಪಡಿಸಲಾಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.